ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 6 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ಇದು ನಕಾಶೆ ರೋಡು ಅಟ್ಯಾಚ್ ಆಗಿರುವಂಥ ಜಮೀನು. ಜಮೀನು ಶುರುವಿಂದ ಹಿಡಿದು ಎಂಡ್ವರೆಗೂ ನಿಮಗೆ ನಕಾಶೆ ರೋಡು ಅಟ್ಯಾಚ್ ಇದೆ. ಇದು ವಿಲೇಜಿಂದ ಕೇವಲ 1 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಳ್ಳಕೆರೆಯಿಂದ ಸಿಟಿಯಿಂದ 16 ಕಿಲೋಮೀಟರ್ ಆಗುತ್ತೆ. ಮತ್ತು ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 216 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾವು ನಕಾಶೆ ರೋಡಿಂದ ಕೆಳಗಡೆ ಇಳಿತಾ ಇದ್ದಾಗೆ ನಮಗೆ ಈ ಜಮೀನು ಸಿಗುತ್ತೆ. ಇದು ಟೋಟಲ್ ಆಗಿ 6 ಎಕರೆ ಇರುವಂಥ ಒಂದು ಕೆಂಪು ಭೂಮಿ, ಖಾಲಿ ಇರುವಂಥ ಜಮೀನು. ಈ ಜಮೀನು ತುಂಬ ಚೆನ್ನಾಗಿದೆ. ಫ್ಲಾಟ್ ಆಗಿರುವಂಥ ರೆಡ್ ಸಾಯಿಲು ನೋಡ್ರಿ, ರೀಸೆಂಟಾಗಿ ಬೇಸಾಯ ಮಾಡಿಸಿದ್ದಾರೆ. ಈ ಜಮೀನಲ್ಲಿ ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ. ನಿಮಗೆ ಕಂಪ್ಲೀಟಾಗಿ ರೆಡ್ ಸಾಯಿಲು ಇರುವಂಥ ಜಮೀನು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಇದೆ. ಹಾಗೆ ರೋಡ್ ಕನ್ವೀನಿಯೆಂಟು ತುಂಬ ಚೆನ್ನಾಗಿದೆ. ನಕಾಶೆ ರೋಡು ಅಟ್ಯಾಚ್ ಇರುವಂಥ ಜಮೀನು. ಈ ಜಮೀನು ಬಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಅಂದರೆ ಜಮೀನಿಂದು ಉದ್ದ ಜಾಸ್ತಿ ಬರುತ್ತೆ. ಹಾಗೆ ಉದ್ದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಜಮೀನಿನ ಉದ್ದ ಮತ್ತು ಅಗಲ 6 ಎಕರೆ ಇರೋದ್ರಿಂದ ಅಗಲ ಉದ್ದ ಎರಡೂ ಜಾಸ್ತಿನೇ ಇದೆ. ಭೂಮಿ ತುಂಬ ಚೆನ್ನಾಗಿದೆ, ಫ್ಲ್ಯಾಟ್ ಆಗಿದೆ ಜಮೀನು. ನೀವು ಇದರಲ್ಲಿ ಯಾವ ಥರ ಬೆಳೆ ಬೇಕಾದರೂ ಪ್ಲಾನ್ ಮಾಡ್ಬೋದು. ನೀವು ಶಾರ್ಟ್ ಟರ್ಮ್ ಕ್ರಾಪ್ ಆಗಿರ್ಬೋದು, ಕಮರ್ಷಿಯಲ್ ಕ್ರಾಪ್ ಆಗಿರ್ಬೋದು, ಯಾವ ಬೆಳೆ ಬೆಳೆದ್ರೂ ಈ ಭೂಮಿಯಲ್ಲಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಮಣ್ಣು ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇದೆ. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಹಾಗೆ ಕಸ್ಬಾ ಹೋಬಳಿಗೆ ಸೇರಿರುವಂಥ ಒಂದು 6 ಎಕರೆ ಜಮೀನು. ಸಿಟಿಗೆ ತುಂಬ ಹತ್ತಿರ ಇದೆ. ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ಈ ಜಮೀನಿಗೆ ಬಂದು ನಾವು ಸೇರ್ಕೋಬೋದು. ಚಳ್ಳಕೆರೆಯಿಂದ, ಬೆಂಗಳೂರಿಂದ ಡೈರೆಕ್ಟಾಗಿ ಚಳ್ಳಕೆರೆಗೆ ಬಂದು ಚಳ್ಳಕೆರೆಯಿಂದ ನೀವು ಪರಶುರಾಂಪುರಕ್ಕೆ ಹೋಗೋ ಮಾರ್ಗದಲ್ಲಿ ಬಂದರೆ ಚಳ್ಳಕೆರೆಯಿಂದ 16 ಕಿಲೋಮೀಟರ್ ದೂರದಲ್ಲಿ ಈ ಜಮೀನು ಸಿಗುತ್ತೆ. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರಿನ ವ್ಯವಸ್ಥೆ ಮತ್ತು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡು ಸ್ವಂತಕ್ಕೆ ಅಂತ ಒಂದು TC ಮಾಡಿಕೊಂಡ್ರೆ ಈ ಜಮೀನಲ್ಲಿ ನೀವೊಂದು ಒಳ್ಳೆ ನೀರಾವರಿ ತೋಟನ ಕಟ್ಬೋದು. ಬೋರ್ ಹಾಕ್ಸಿದ್ರೆ ನಿಮಗೆ ನೀರು ಬೀಳುತ್ತೆ. ಸ್ನೇಹಿತರೆ, ಈ ಜಮೀನಿನ ಅಕ್ಕಪಕ್ಕದಲ್ಲಿ ಸುಮಾರು ನೀರಾವರಿ ತೋಟ ಇರೋದ್ರಿಂದ ಈ ಜಮೀನಲ್ಲಿ LT ಲೈನ್ ಇದೆ. ನಿಮಗೆ ಒಂದು ವೇಳೆ ನೀವು ಬೋರ್ ಹಾಕ್ಸ್ಕೊಂಡಾಗ ಏನಾದರೂ ಸೆಲ್ಫ್ TC ಮಾಡಿಕೊಂಡ್ರೆ LT ಲೈನ್ ಹತ್ರ ಇರೋದ್ರಿಂದ ನಿಮಗೆ ಅಡಿಷ್ನಲ್ ಆಗಿ ಕಂಬಗಳನ್ನ ತಗೊಳ್ಳೋ ನೆಸೆಸಿಟಿ ಇರಲ್ಲ. TCಗೆ ಎಷ್ಟು ಕಂಬ ಬೇಕೋ ಅಷ್ಟು ಕಂಬನ ನಾವು ತಗೊಂಡ್ರೆ ಸಾಕಾಗುತ್ತೆ. 6 ಎಕರೆ ಇರೋದ್ರಿಂದ ನೀವು ಮಿನಿಮಮ್ 2 ಬೋರ್ ಆದರೂ ಹಾಕಿಸ್ಬೇಕಾಗುತ್ತೆ. ಇಲ್ಲಿ ಅಕ್ಕಪಕ್ಕ ಸುಮಾರು ಅಡಿಕೆ ತೋಟ ಮತ್ತು ದಾಳಿಂಬೆ ಜಾಸ್ತಿ ಬೆಳೀತಾ ಇದ್ದಾರೆ. ಹಾಗೆ ಶಾರ್ಟ್ ಟರ್ಮ್ ಕ್ರಾಪು ಬೆಳೀತಾ ಇದ್ದಾರೆ. ನೀವು ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೂ ತಗೋಬೋದು, ಅಥವಾ ಒಂದು ಒಳ್ಳೆ ನೀರಾವರಿ ತೋಟ ಮಾಡಬೇಕು ಅನ್ನೋರಿಗೆ ಈ ಜಮೀನು ತುಂಬ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂತಹ ಜಮೀನು, ಫ್ಲಾಟ್ ಆಗಿರುವಂಥ ಜಮೀನು. ನೋಡಿರಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಕಂಪ್ಲೀಟಾಗಿ ರೆಡ್ ಸಾಯಿಲ್ ಇದೆ. ರೋಡ್ ಕನ್ವೀನಿಯೆಂಟು ನಿಮಗೆ ತುಂಬ ಚೆನ್ನಾಗಿದೆ. ಬೇರೆಯವ್ರ ಜಮೀನಿನ ಮುಖಾಂತರ ಹೋಗಿ ಇನ್ನೊಂದು ಜಮೀನಿಗೆ ಹೋಗಬೇಕು ಅನ್ನೋ ಆಗಿಲ್ಲ. ನೀವು ವಿಲೇಜಿಂದ ಡೈರೆಕ್ಟಾಗಿ ನಕಾಶೆ ರೋಡ್ ಮುಖಾಂತರ ಬಂದರೆ 1 ಕಿಲೋಮೀಟರ್ ದೂರದಲ್ಲಿ ಈ ಜಮೀನು ಸಿಗುತ್ತೆ. ಸಿಟಿಗೂ ತುಂಬ ಹತ್ತಿರ ಇದೆ. ಭೂಮಿ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ಈ ಜಮೀನಿನ ಬೆಲೆ ಬಂದು 1 ಎಕರೆಗೆ 18 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ, ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ನಿಮಗೆ ಜಮೀನು ಇಷ್ಟ ಆದರೆ ನಾವು ಡೈರೆಕ್ಟಾಗಿ ಜಮೀನು ಮಾಲೀಕರ ಹತ್ರ ಹೋಗಿ ನೀವು ವ್ಯಾಪಾರಕ್ಕೆ ಕೂತ್ಕೊಂಡಾಗ ಎಕ್ಸಾಕ್ಟಾಗಿ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜಮೀನು ನಿಮಗೆ ಇಷ್ಟ ಆದರೆ ನಾವು ಡೈರೆಕ್ಟಾಗಿ ಓನರ್ ಹತ್ರ ಕರ್ಕೊಂಡೋಗಿ ವ್ಯಾಪಾರ ಮಾಡಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ.
ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.